ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ನಭಕ್ಕೆ ಹಾರಿದೆ ವಿಕ್ರಮ್-1 ರಾಕೆಟ್. ಈಗಾಗಲೇ ವಿಕ್ರಮ್-1 ಉಡ್ಡಯನ ಸಕ್ಸಸ್ಫುಲ್ ಆಗಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ವಿಕ್ರಮ್-1 ರಾಕೆಟ್ ಏನಿದೆ ಈಗಾಗಲೇ ಸ್ಪೇಸ್ಗೆ ರೀಚ್ ಆಗಿದೆ. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಅವರ ಸಂಭ್ರಮ ಯಾವ ರೀತಿ ಇದೆ ಅಂತ. ಸತತವಾಗಿ ಸುಮಾರು ವರ್ಷಗಳಿಂದ ಅವರ ಒಂದು ಪ್ರಯತ್ನಕ್ಕೆ ಸಿಕ್ಕಂತಹ ಫಲ ಅಂತಾನೆ ಹೇಳಬಹುದು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಭಕ್ಕೆ ಹಾರಿದೆ ಸ್ಕೈರೂಟ್ ವಿಕ್ರಮ್-1 ರಾಕೆಟ್. ದೇಶದ ಮೊದಲ ಖಾಸಗಿ ಉಪಗ್ರಹ ಇದು. ಥ್ಯಾಂಕ್ ಯು ಫಾರ್ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇದನ್ನ. Historic journey today with Raman 2 and Vikram-1 now safely in orbit. We are not just reaching space, we are opening space for all. आज की इस ऐतिहासिक उड़ान में हमारे साथ जुड़ने के लिए आपका हार्दिक धन्यवाद. ವಿಕ್ರಮ್-1 ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇಸ್ರೋ ವಿಜ್ಞಾನಿ ಆಗಿರುವಂತಹ ಅಮರೀಶ್ ಚನ್ನಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ವಿಕ್ರಮ್-1 ರಾಕೆಟ್ ಸಕ್ಸಸ್ಫುಲ್ಲಿ ಉಡ್ಡಯನ ಆಗಿದೆ. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದರ ವಿನ್ಯಾಸ ಮತ್ತೆ ಯಾವ ಉದ್ದೇಶಕ್ಕಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ ಅಂತ. ಇದು ಒಂಥರ ಸ್ಕೈ ರೂಟ್ಗೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಹೇಳಕ್ಕೆ ಬಯಸ್ತೀನಿ. ಇದೊಂಥರ ಒಂದು ಇಂಡಿಯನ್ ಪ್ರೈವೇಟ್ ಸೆಕ್ಟರ್ ಒಂದು ಮೈಲಿಗಲ್ ಅಂತಾನೆ ಹೇಳ್ಬೋದು. ಹೌದು, ಯಾಕಂದ್ರೆ ಇದು ಅವರು ಸ್ವಂತ ಡಿಸೈನ್ ಮಾಡಿ ಸ್ವಂತ ಪೇಲೋಡ್ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ 90% ಆಫ್ ದ ಪಾರ್ಟ್ಸ್ ಅವ್ರು ಏನೇನ್ ಬೇಕಾಗತ್ತೆ ಲಾಂಚ್ ವೆಹಿಕಲ್ ರಾಕೆಟ್ಗೆ ಸಂಬಂಧಪಟ್ಟಾಗೆ ಮತ್ತೆ ಸ್ಯಾಟಲೈಟ್ಗೆ ಸಂಬಂಧಪಟ್ಟಾಗೆ ಏನೇನ್ ವಸ್ತುಗಳು ಬೇಕು, ಏನೇನ್ ತಯಾರಿಕೆಗಳು, ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಆಗಿರ್ಬೋದು, ಮೆಕ್ಯಾನಿಕಲ್ ಪಾರ್ಟ್ಸ್ ಆಗಿರ್ಬೋದು, ಅವನ್ನೆಲ್ಲ 90% ಅದೆಲ್ಲ ಇಂಡಿಯಾದಲ್ಲೇ ತಯಾರಿಸಿ ನಂತರ ಮೇಕ್ ಇಂಡಿಯಾ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಇದು ಇಟ್ ಈಸ್ ಅಂಡ್ ಫಸ್ಟ್ ಟೈಮ್ ಅಟೆಂಪ್ಟ್ ಅಲ್ಲೇ ಒಂದು ಸಕ್ಸಸ್ ನ ಅವರು ತಂದ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ತರ ರಾಕೆಟ್ ಲಾಂಚ್ ವೆಹಿಕಲ್ ಪ್ರೈವೇಟ್ ಸೆಕ್ಟರ್ಗೆ ಒಂದೊಂಥರ ಮೈಲಿಗಲ್ಲ ಅಂತಾನೆ ಹೇಳ್ದಕ್ಕೆ ತಪ್ಪಾಗಲ್ಲ. ಇದನ್ನ ಸ್ಪೇಸ್ ನ ಟ್ಯಾಕ್ಸಿ ಕ್ಯಾಬ್ ಅಂತಾನೆ ಕರೀತಾರಂತೆ. ಏನೆಲ್ಲ ಸ್ಪೆಷಾಲಿಟಿ ಇರುತ್ತೆ, ಏನೆಲ್ಲ ಕೆಲಸ ಮಾಡುತ್ತೆ ಇದು ಅಂತ? ಅಂದ್ರೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ವಿಕ್ರಮ್-1 ಇದೊಂಥರ ಟೆಸ್ಟ್ ಫ್ಲೈಟ್. ಇದು ಲೈಕ್ ಎ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಸ್ಯಾಟಲೈಟ್ ರಾಕೆಟ್ ಲಾಂಚ್ ಅಂತಾನೆ ಹೇಳ್ಬೋದು. ಇದರ ಒಂದು ಕೆಪಾಸಿಟಿ ಈಗ 350 kg ಅಂದ್ರೆ 350 kg ಪೇಲೋಡ್ ಅಂದ್ರೆ ಒಂದು ವಸ್ತುನ ಲೋ ಅರ್ತ್ ಆರ್ಬಿಟ್ ಗೆ ತಗೊಂಡು ಹೋಗುವಂತ ಕೆಪಾಸಿಟಿನ ಅವರು ಡೆಮಾನ್ಸ್ಟ್ರೇಷನ್ ಇವತ್ತು ಮಾಡ್ತಿದ್ದಾರೆ. ಅಪ್ ಟು ಟಾರ್ಗೆಟ್ ಆರ್ಬಿಟ್ ಆಫ್ 450 kilometers ಗೆ ತಗೊಂಡು ಹೋಗುತ್ತೆ. ಇದರಲ್ಲಿ ಅವರು ಒಂದು 5 ತರಹ ಪೇಲೋಡ್ ಗಳನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಈಗ ರೋಬೋಟಿಕ್ ಆರ್ಮ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಗೃಹ ಸ್ಪೇಸ್ ಅಂತ ಒಂದು ಟೈನಿ ಸ್ಯಾಟಲೈಟ್ ಇದೆ, ಸ್ಕೈ ರೂಟ್ ಏರೋಸ್ಪೇಸ್ ಅವರೇ ಸ್ವಂತ ತಯಾರಿಸಿದ ಒಂದು ಸ್ಯಾಟಲೈಟ್ ಇದೆ. ಹಾಗೇನೆ ಜರ್ಮನ್ ಟೆಸ್ಟ್ ಪೇಲೋಡ್ಸ್ ಇದೆ, ಅಂದ್ರೆ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಅವರಿಂದ. ಇನ್ ಆರ್ಬಿಟ್ ಡೆಮಾನ್ಸ್ಟ್ರೇಷನ್, ಡೆಪ್ಲಾಯಬಲ್ ಸ್ಪೇಸ್ ಟೆಕ್ನಾಲಜೀಸ್, ಆಮೇಲೆ ಕಾಸ್ಮೋಸ್ ಡೈಮಂಡ್ಸ್ ಅಂತ ಒಂದು ಪೇಲೋಡ್ ಅವರು ಇಟ್ಕೊಂಡ್ಬಿಟ್ಟು ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಇನ್ನು ವಾಣಿಜ್ಯ ಬಳಕೆ ಉದ್ದೇಶಕ್ಕಾಗಲಿ ಅಥವಾ ಬೇರೆ ಕಂಟ್ರಿ ಅವರಿಂದ ಸ್ಯಾಟಲೈಟ್ ಎಲ್ಲ ಲಾಂಚ್ ಮಾಡೋ ಉದ್ದೇಶಕ್ಕಾಗಲಿ ಇದೊಂಥರ ಒಂದು ಮೈಲಿಗಲ್ಲ, ಒಂದು ಅಡಿಪಾಯ ಹಾಕಿದಾಗೆ ಇವತ್ತು ಲಾಂಚ್ ಆಗಿದೆ ಮೇಡಮ್. ಒಂದು ರೀತಿ ನಮ್ಮಲ್ಲಿರುವಂತಹ ಸ್ಪೇಸ್ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ. ಇಡೀ ವಿಶ್ವ ನಮ್ಮತ್ತ ತಿರುಗಿ ನೋಡುವಂತಹ ಒಂದು ಸಾಧನೆ ಅಂತಾನೆ ಹೇಳಬಹುದು. ನೀವು ಕೂಡ ಸಾಕಷ್ಟು ಸ್ಪೇಸ್ ಪ್ರಾಜೆಕ್ಟ್ಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ಸೊ ಅದಕ್ಕೂ ಇದಕ್ಕೂ ಕೂಡ ಇರುವಂತಹ ಡಿಫ್ರೆನ್ಸ್, ಬೇರೆ ರಾಕೆಟ್ಗಳಿಗೂ ಮತ್ತು ಈ ಒಂದು ಸ್ಕೈರೂಟ್ ವಿಕ್ರಮ್-1 ಇರುವಂತಹ ಡಿಫ್ರೆನ್ಸ್ಗಳನ್ನ ಹೇಳ್ತಾ ಹೋಗ್ಬೋದಾ ಅಂತ? ಅಂದ್ರೆ ಈಗ ನೋಡಿ, ನಮ್ಮ ಇಸ್ರೋದಲ್ಲಿ ಯಾವಾಗ ಶುರು ಆಯ್ತು ನಾವು ಕೂಡ ಇದೇ ಹಂತದಲ್ಲಿ ಇದ್ವಿ. ಫಾರ್ ಎಕ್ಸಾಂಪಲ್ ಈಗ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಆಗಿರ್ಬೋದು, SLV ಲಾಂಚ್ ಆಗಿರ್ಬೋದು, ಆಮೇಲೆ ASLV ಅಂತ ಲಾಂಚ್ ವೆಹಿಕಲ್ ಬಂತು. ಆಮೇಲೆ ನಮ್ದು ಈಗ ವರ್ಕ್ ಹಾರ್ಸ್ ರಾಕೆಟ್ PSLV ಅನ್ಬೋದು, GSLV ಮಾಡ್ತೀವಿ. ಸೊ ಮೊದಲನೇ ಆರಂಭಿಕ ಹಂತದಲ್ಲಿ ನಾವೇನ್ ಇಸ್ರೋ ಒಂದು ತಯಾರಿಕೆ ಹಂತದಲ್ಲಿದ್ದು SLV ರಾಕೆಟ್ ಅದೇ ಒಂದು ತಳಪಾದೆ ಅಡಿಯಲ್ಲಿ ಈಗ ಸ್ಕೈರೂಟ್ನು ಸಹ ಒಂದು ಲಾಂಚ್ ವೆಹಿಕಲ್ ಮಾಡಿದ್ದಾರೆ. ಸೊ ಈಗ ನಾವು ಹೇಳ್ಬೇಕಂತ ಹೇಳಿದ್ರೆ ನಾವು ಕೂಡ ಅಷ್ಟೇ ಮೊದಲಿಗೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಸ್ಯಾಟಲೈಟ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ವಿ. ಅದೇ ತರ ಈಗ ಅವರು ಸ್ಕೈರೂಟ್ ಅವರು ಸಹ ಈಗ ಪ್ರಸ್ತುತದಲ್ಲಿರುವಂತಹ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಮೊದಲನೇ ಹಂತದಲ್ಲಿ 350 kg ಸ್ಯಾಟಲೈಟ್ ಅದೇನ್ ಲಾಂಚ್ ವೆಹಿಕಲ್ ಕೆಪಬಿಲಿಟಿ ಇದೆ ಅದನ್ನ ಅವರು ಲಾಂಚ್ ಮಾಡಕ್ಕೆ ಈಗ ಅವರು ಮಾಡಿಕೊಂಡಿದ್ದಾರೆ. ಸೊ ಈಗ ನಮ್ಮಲ್ಲಿ ನೋಡೋದಾದ್ರೆ ಇಸ್ರೋದಲ್ಲಿ ನಮ್ಮಲ್ಲಿ PSLV ರಾಕೆಟ್ಸ್ ಇದೆ, GSLV ರಾಕೆಟ್ಸ್ ಇದೆ. ಅವೆಲ್ಲ 1000 kg, 2000 kg, 4000 kg ಲೋ ಅರ್ತ್ ಆರ್ಬಿಟ್ ಗೆ ತಗೊಳ್ಳುವಂತ ಕೆಪಾಸಿಟಿ ಇದೆ. ಮುಂದೊಂದು ದಿನ ಈ ಸ್ಕೈರೂಟ್ ಅವರು ಸಹ 2000 kg, 3000 kg ತಗೊಂಡಂತ ಕೆಪಾಸಿಟಿನ ಡೆಫಿನೆಟ್ಲಿ ಅವರು ಅಚೀವ್ ಮಾಡ್ತಾರೆ. ಯಾಕಂದ್ರೆ ಇವರ ತುಂಬಾ
ಹೊಸ ತಂತ್ರಜ್ಞಾನಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅವರು ಈ ಒಂದು ರಾಕೆಟ್ ನಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 3D ಪ್ರಿಂಟೆಡ್ ಅಂದ್ರೆ ಇದೇನು ಮೆಷಿನ್ ಲ್ಯಾಂಗ್ವೇಜ್ ಅಂತ ಏನ್ ಕರಿತೀವಿ ಅದನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ಟು ಅವರು ಒಂದು ರಾಕೆಟ್ ನ ಬಿಡಿ ಭಾಗಗಳನ್ನೆಲ್ಲ ಅವರು ತಯಾರಿಸಿದ್ದಾರೆ. ಇದೊಂದು ಹೊಸ ಅಚೀವ್ಮೆಂಟ್ ಅಂತಾನೆ ಹೇಳೋಕ್ಕಾಗತ್ತೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ओके मैम, थैंक यू मैडम. थैंक यू. एक तो आसमान में नए पौधे गाड़ दिए हैं और दूसरा जमीन में भी उस रूट्स को आपने मजबूती दी है जो देश के नौजवानों को आगे आने की प्रेरणा देगी. और मुझे ये सफलता के लिए तो आनंद होना ही होना था, लेकिन आप लोगों ने जिस कमिटमेंट के साथ मेहनत की और मैं जब आपके इन्फिनिटी कैंपस के उद्घाटन के लिए आपके साथ जुड़ा था